ಈಕೆಯ ಹೆಸರು ತೇಜಸ್ವಿನಿ. ಏನೋ ಈಗ ತಾನೇ 26 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ನಗರದ ನಿವಾಸಿಯಾಗಿದ್ದ ತೇಜಸ್ವಿನಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಗೆ ಮದುವೆ ಮಾಡಿಕೊಡಲಾಗಿತ್ತು. ಇಬ್ಬರು ಮಕ್ಕಳು ಸಹ ಇದ್ದರು. ಆದರೆ ಗಂಡನನ್ನು ತೊರೆದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದ ನಿವಾಸಿ ಚಂದ್ರಶೇಖರ್ ಎಂಬಾತನನ್ನು ಪ್ರೀತಿಸಿ ಎರಡನೇ ಮದುವೆ ಮಾಡಿಕೊಂಡಿದ್ಲು. ಇನ್ನು ಪ್ರೀತಿಸಿದ ಎರಡನೇ ಗಂಡನನ್ನು ಸಹ ತೊರೆದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಳ್ಳಿ ಗ್ರಾಮದ ಸಂದೀಪ್ ಎಂಬ ಯುವಕನ ಜೊತೆ ಕಳೆದ 3 ತಿಂಗಳಿಂದ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ಲಂತೆ. ಇನ್ನು ಸಂದೀಪ್ ಹಾಗೂ ತೇಜಸ್ವಿನಿ ಚಿಕ್ಕಬಳ್ಳಾಪುರ ನಗರದ ದಿನ್ನೆಹೊಸಳ್ಳಿ ರಸ್ತೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಿದ್ದರು. ಆದರೆ ಫೆಬ್ರವರಿ 25ರಂದು ಬೆಳಗ್ಗೆ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ಮಧ್ಯೆ ಜಗಳವಾಗಿದ್ದು ಸಂದೀಪ್ ಪ್ರಿಯತಮೆಯ ಹೊಟ್ಟೆಗೆ ಚಾಕುವಿನಿಂದ ಇರಿದಿದ್ದಾನೆ. ಗಂಭೀರ ಗಾಯಗೊಂಡಿದ್ದ ತೇಜಸ್ವಿನಿ ಶುಕ್ರವಾರ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ತೇಜಸ್ವಿನಿ ಅಂತ ಅಂದ್ಬಿಟ್ಟು ನಾವು ದಂಡಗಾನಹಳ್ಳಿ ನಮಗೆ ಚಂದ್ರು ಅಂದ್ಬಿಟ್ಟು ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ವಿ. ಅವ್ರು ಲವ್ ಮಾಡ್ಕೊಂಡು ಮ್ಯಾರೇಜ್ ಮಾಡ್ಕೊಂಡಿರೋದು. ರೀಸೆಂಟಬಲ್ಲಿ ಇದೇನಾಗೈತೆ ಏನೋ ಅಂತ ನನಗೂ ಗೊತ್ತಾಗಿಲ್ಲ ಮಾಹಿತಿ. ಅದರಿಂದ ನನಗೆ ನೆನ್ನೆ ಕಾಲ್ ಬಂತು, ಹಿಂಗೆ ನಿನ್ನ ತಂಗಿ ವಿಷ ಕುಡಿದ್ಬಿಟ್ಟು ಅವಳೆ ಅಂತ ಒಂದು ಬಂತು. ತಿರ್ಗಿ ಅಲ್ಲೋಗಿ ವಿಚಾರಣೆ ಮಾಡಿದೆ, ಅದು ವಿಷ ಅಲ್ಲ, ಏನೋ ಕೊಲೆನೋ ಇಲ್ಲ ಮತ್ತೊಂದು ಏನೋ ನಡೆದೈತೆ ಅಂತ ಗೊತ್ತಾಗ್ತೈತೆ. ಅದಕ್ಕೆ ಅವರು ತಿರ್ಗಿ ನಾವೆಲ್ಲ ಬೆಳಗ್ಗೆ ಎಲ್ಲ ವಿಚಾರಣೆ ಮಾಡಿದಾಗ ಸಂದೀಪ್ ಅಂದ್ಬಿಟ್ಟು ಒಬ್ಬನು 3 ತಿಂಗಳಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದಂತೆ. ಅವ್ರನ್ನ ನನ್ನ ತಂಗಿ ಕೆಲಸ ಮಾಡೋ ಹತ್ರಕ್ಕೆಲ್ಲ ಅವ್ನು ಹೋಗ್ಬಿಟ್ಟು ಆ ಹುಡುಗಿನ ಮಾತಾಡಿಸ್ಕೊಂಡು ಕೆಲಸ ಮಾಡೋದ್ರಿಂದೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ತಿರುಗಾಡಿಸ್ತಾ ಇದ್ದಂತೆ. ಅದು ನಮಗೂ ಗೊತ್ತಿಲ್ಲ, ಮಾಹಿತಿ ಇವತ್ತೇ ಗೊತ್ತಾಯಿತು ಸ್ಟೇಷನ್ ಹತ್ರ ಹೋದ್ಮೇಲೆ. ಅದೇ ನಾವು ಅದು ಏನು ಮಾಡ್ಕೊಂಡು ಅವಳು ಸೂಸೈಡ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದು ಅದಕ್ಕೆ ಯಾಕಂದರೆ ಅವಳು ಒಂಥರ ನಮಗೆ ರೋಡಿ ಬೇಬಿ ಇದ್ದಂಗೆ. ಇನ್ನೊಂದು ಏನಂದರೆ ಇದು ಕೊಲೆನೇ ಅಂತ ನನ್ನ ಅನಿಸಿಕೆ ಐತೆ. ಅವರಿಬ್ಬರು ಕಂಪ್ಲೇಂಟ್ ಕೊಟ್ಟಿದ್ರೆ ಅವರಿಬ್ಬರು ಇವಾಗ ಒಳಗಡೆ ಇದ್ದಾರೆ. ಇದೇನಾಗೈತೆ ಅಂತ ನನಗೂ ಸ್ವಲ್ಪ ಗಂಡನೇ ಹಾಕ್ಬಿಟ್ಬಿಟ್ಟು ಅಂದರೆ ಗಂಡನ ಜೊತೆ ಅಲ್ಲಿ ದನಗಾನಹಳ್ಳಿ ಹತ್ರ ಇರೋದಕ್ಕೆ ಇಷ್ಟ ಇಲ್ಲ. ನನ್ನ ತಂಗಿ ಇಲ್ಲಿ ಬಂದು ವಂದನಕ್ಕೆ ಅಂದ್ಬಿಟ್ಟು ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು 3 ಹೊತ್ತು ಊಟ ಏನಾಯಿತು ಅದು ತಿನ್ಕೊಂಡು ಅವ್ರ ಮಕ್ಕಳನ್ನ ನನ್ನ ತಂಗಿನ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಬಟ್ ಇಲ್ಲಿ ಈ ಸೈಡಲ್ಲಿಂದ ಬಂದಿದ್ದಾರೆ, ಏನು ಆಯಿತು ಏನೋ ಗೊತ್ತಿಲ್ಲ. ಬಟ್ ಹಿಂಗೆ ಸಂದೀಪ್ ಪರಿಚಯ ಆದಮೇಲೆ ಇದೆಲ್ಲ ಆಗಿರೋದು. ಸಂದೀಪು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಇಲ್ಲೇ ಗಂಗ್ರೆ ಕಾಲುವೆ ಹತ್ರ ಇರೋದಂಥವ್ರು. ನಮ್ಮ ಸಿಸ್ಟರ್ಗೆ ಅಂದರೆ ಇವೆಂಟ್ಗೆಲ್ಲ ಹೋಗ್ತಾಯಿದ್ರು, ಚೌಟ್ರಿಗೆ ಇವೆಂಟ್ಗೆಲ್ಲ ಹೋಗ್ತಾಯಿದ್ರು. ಅಲ್ಲಿ ಬಟರ್ ಕೆಲ್ಸಕ್ಕೆ ಬಂದಿದ್ದಂತೆ. ಹಿಂಗೆ ಇವತ್ತೇ ಗೊತ್ತಾಗಿದ್ದು ಮಾಹಿತಿ. ಅದಕ್ಕೆ ಅವ್ನು ನಿಂತ್ಕೊಂಡು ಹಂಗೆ ಹೇಳ್ದ. ಅದಕ್ಕೆ ನನಗೆ ಪರಿಚಯ ಆಗಿರೋದು ಅಲ್ಲೇ ಅಂತ. ಅವನು ಎಲ್ಲ ಒಪ್ಕೊತಾವನೆ. ನನ್ನ ಮನೆಯಿಂದ ಸಹ ಒಡವೆಗಳೆಲ್ಲ ತೊಗೊಂಡೋಗಿದ್ದೆ, 3 ತಿಂಗಳು ಕರ್ಕೊಂಡು ಹೋಗಿದ್ದೀನಿ ಅಂತೆಲ್ಲ ಅವನು ಹೇಳ್ತಾ ಅವನು. ಅದಕ್ಕೆ ಅದು ನ್ಯಾಯ ಪ್ರಕಾರ ಏನಾಯಿತು ಅದು ಮಕ್ಕಳಿಗೋಸ್ಕರ ಆದರೂ ನ್ಯಾಯ ಸಿಗಬೇಕು ಅಂತ ಕೊಡ್ಕೊಂತ. ಈಗ ಮಕ್ಕಳು ಅನಾಥರಾಗಿದ್ದಾರೆ. ಇನ್ನೇನು ಮಾಡ್ತೀವಿ, ನಾ ತಾಯಿ ಹೇಳ್ದಿದ್ಮೇಲೆ ಇನ್ನು ತಂದೆ ಇತ್ತು ಏನು ಪ್ರಯೋಜನ? ತಾಯಿನೇ ಹೇಳ್ದಿದ್ಮೇಲೆ ಇನ್ನು ವೇಸ್ಟೇ ಅಲ್ಲ. ಈಗ ಅಂತಂದರೆ ಸಂದೀಪ್ ಅವರೇ ಕೊಲೆ ಮಾಡಿದ್ದಾರೆ ಅಂತ ನಿಮ್ಮ ಆರೋಪ? ನಮ್ಮದು ಅದೇ ಬರ್ತಾಯಿದೆ, ನನ್ನ ಅನಿಸಿಕೆನೂ ಅದೇ. 3 ತಿಂಗಳು ಬಿಟ್ಟು ಹೋದ್ಮೇಲೆ ಅವನು ಮನೆಯಿಂದ ಒಡವೆಗಳ ತೊಗೊಂಡು ಹಿಂಗೆಲ್ಲ ಹೋದ್ಮೇಲೆ ಇನ್ನು ಬರ್ದಿರಾನೇ ಇರ್ತದ. ಕೊಲೆ ಆಗಿ ಹೆಂಗಾಗಿದೆ ಅಂದರೆ ಚುಚ್ಚಿರೋದ ಅಥವಾ ಯಾವ ಥರ ಆಗಿದೆ ಅಂತ? ಚುಚ್ಚಿರೋದೆ ಅಂತ ಅನ್ಕೊತಾ ಐತೆ ನನಗೆ. ಅಲ್ಲ, ಹೊಟ್ಟೆಗೆ ಚುಚ್ಚಿರೋ, ಕರಳು ಸಮೇತ ತೂತು ಬಿದ್ದಿದೆ. ಇದೆಲ್ಲ ಐತೆ, ರಿಪೋರ್ಟ್ ಎಲ್ಲ ಐತೆ. ಕರಳು ಸಮೇತ ಸುತ್ತಿದೆ, ಕರಳು ತೂತು ಬಿದ್ದೈತಂತೆ. ಅದರಿಂದ ನಾವು ಅದಕ್ಕೆ ಏನೋ ಮಾಡಿ. ಇನ್ನು ಮೃತ ತೇಜಸ್ವಿನಿಗೆ 7 ವರ್ಷದ ಮಗ ಹಾಗೂ 3 ವರ್ಷದ ಹೆಣ್ಣು ಮಗು ಇದೆ. ಮೊದಲೇ ಅಪ್ಪನಿಂದ ದೂರವಾಗಿದ್ದ ಮಕ್ಕಳು ಈಗ ಇದ್ದ ತಾಯಿಯನ್ನು ಸಹ ಕಳೆದುಕೊಂಡು ಅನಾಥವಾಗಿದ್ದಾರೆ. ಅಮ್ಮ ಸತ್ತಿರೋ ಸುದ್ದಿ ಕೇಳಿ ಮಗ ಬಿಕ್ಕಿ ಬಿಕ್ಕಿ ಅತ್ತ. 3 ವರ್ಷದ ಮಗು ತಾಯಿ ಇಲ್ಲ ಎಂಬ ಅರಿವೇ ಇರಲಿಲ್ಲ. ಇದರಿಂದ ಮಕ್ಕಳ ಭವಿಷ್ಯ ನೆನೆಸಿಕೊಂಡು ತೇಜಸ್ವಿನಿಯ ಅಕ್ಕ ತಂಗಿಯರು ಗೋಳಾಡ್ತಾ ಇದ್ದ ದೃಶ್ಯ ಕಂಡು ಬಂತು. ಚೈತ್ರ, ತೇಜಸ್ವಿನಿ ನಮ್ಮ ಅಕ್ಕ ಆಗಬೇಕು. ನೆನ್ನೆ ಮನೆ ಹತ್ರ ಇರೋವಾಗ ಸಂದೀಪ ಒಂದು 5:30-6 ಗಂಟೆ ಮಧ್ಯದಲ್ಲಿ ಹಿಂಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕಿದ್ದೀನಿ, ನಿಮ್ಮ ಅಕ್ಕ ಏನೋ ಕುಡಿದ್ಬಿಟ್ಟು ಚುಚ್ಕೊಬಿಟ್ಟಿದ್ದಾಳೆ ಅಂತ ಅವನು ಹೇಳಿದ್ನು. ಹೇಳ್ಬಿಟ್ಟು ಮತ್ತೆ ನಾನು ಇಲ್ಲಿ ಕರ್ಕೊಬಂದರು. ಇಲ್ಲಿ ಸೀರಿಯಸ್ ಇದೆ, ಮುದ್ದೇನಹಳ್ಳಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಮುದ್ದೇನಹಳ್ಳಿಯಲ್ಲಿ ಹೋದರೆ ಆಪ್ರೇಷನ್ ಮಾಡಬೇಕು, ದೊಡ್ಡವ್ರು ಯಾರಾದರೂ ಬೇಕು ಅಂದರು. ನಾನು ಇಲ್ಲಿಂದನೇ ನಮ್ಮ ಅಣ್ಣಗೆ ಕಾಲ್ ಮಾಡಿದೆ, ಯಾಕಂದರೆ ಒಬ್ಬರೇ ಆಗಲ್ವಲ್ಲ. ಅದಕ್ಕೆ ತೇಜಸ್ವಿನಿ ಅವ್ರ ಅಣ್ಣಗೆ ಕರೆಯೋಕ್ಕೆ ಫೋನ್ ಮಾಡಿದ್ರೆ ಅವ್ರು ಮುದ್ದೇನಹಳ್ಳಿ ಹಾಸ್ಪಿಟ್ಲಿಗೆ ಬಂದರು. ಸಂದೀಪ ಅಲ್ಲಿ ಅಡ್ಮಿಟ್ ಬಾಡಿ ಒಳಗಡೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಅವನು ಫೋನ್ ಮಾಡು ತಿಳಿಸಿರು ನನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೋಗ್ಬಿಟ್ಟಿದ್ದಾನೆ ಊರಿಗೆ ನೆನ್ನೆ ಸಂಜೆ. ಮತ್ತು ನೆನ್ನೆ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದೇನೋ ಪೈಪ್ ಹಾಕ್ಬೇಕಾದ್ರೆ ಆ ಥರ ಆಗಿದೆ. ಅಂದರೆ ಅರುಣ ಮತ್ತು ಸಂದೀಪ್ ಇಬ್ಬರೇ ಮನೇಲಿದ್ದಾರೆ. ಅಂದರೆ ಮಕ್ಕಳಿದ್ರು, ಅವರಿಬ್ಬರೇ ಏನಾದರೂ ಮಾಡಿರೋಕ್ಕಾಗುತ್ತೆ, ಇನ್ನು ಮಕ್ಕಳು ಏನಾದರೂ ಮಾಡೋಕ್ಕಾಗುತ್ತಾ? ಇಲ್ಲ, ಬೆಡ್ ಮೇಲೆಯಿಂದ ಕೆಳಗಡೆ ಬಿದ್ದಿರೋದು ಅಂತ ಹೇಳ್ತಿದ್ದಾರೆ ನಿನ್ನೆ ಮೊನ್ನೆ ಎಲ್ಲ. ಇವಾಗ ಫ್ಯಾನ್ ಏನಾದರೂ ಚುಚ್ಕೊಂಡ್ರೆ ನರದ ಒಳಗಡೆ ಕರಳು ಒಳಗಡೆ ಹೋಗೋರ್ಗೂ ಚಾನ್ಸಸ್ಸೇ ಇಲ್ಲ ಸರ್.
ಅವ್ರ ಮೇಲೇನೆ ಏನಾದರೂ ಎಲ್ಲ ಚುಚ್ಚಿ ಸಾಯಿಸಿದಾರಂತ. ಹಾಂ ಅದೇ ಸರ್ ಆಗಿರುತ್ತೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು? ಹಾಂ ಸರ್ ಕೊಟ್ಟಿದ್ದೀವಿ. ಯಾರ್ಯಾರ ಮೇಲೆ ಕೊಟ್ಟಿದ್ದೀರಾ? ಅರುಣ ಮೇಲೆ ಸಂದೀಪ್ ಮೇಲೆ ಇರ್ಬೋದು ಸರ್ ಕೊಟ್ಟಿರ್ಬೋದು. ರಾತ್ರಿ ಎಲ್ಲ ಅಲ್ಲೇ ಇದ್ವಿ. ರಾತ್ರಿನೂ ಅದೇ ಹೇಳಿದ್ರು, ಅವರೆಲ್ಲ ಅದು ಹಾರ್ಟ್ ಬೀಟ್ ಎಲ್ಲ ನಿಂತೋಗ್ತಾ ಇದೆ, ಅದು ಪೈಪ್ ಏನೋ ವರ್ಕ್ ಮಾಡಿ ಅವ್ರಿಗೆ BP ಎಲ್ಲ ನಾರ್ಮಲ್ ಆದರೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು. ಸಾರು ಇದು ಮಾಡಿದ್ರು ಪಾಪ. ಅದು ತೇಜಸ್ವಿನಿಗೆ ಮದುವೆ ಆಗಿತ್ತಾ? ಯಾರ ಜೊತೆ ಮದುವೆ ಆಗಿತ್ತು ಸರ್ ಮೊದಲು ಶ್ರೀನಿವಾಸ್ ಅಂತ ಆಗಿದ್ರು ಚಿಂತಾಮಣಿಗೆ. ಅವ್ರು ಬಿಟ್ಟ ಮೇಲೆ ಆಗೋ ಇಲ್ಲೆಲ್ಲೋ ಇದ್ದಾರೆ, ಅವ್ರು ಅಯ್ಯಪ್ಪನ ಬಿಟ್ಟ ಮೇಲೆ ಇನ್ನೊಬ್ಬ ಅಯ್ಯಪ್ಪನ ಇದ್ರು, ಅವ್ರನ್ನ ಮದುವೆ ಮಾಡ್ಕೊಂಡಿದ್ರು. ಅಯ್ಯಪ್ಪನ ಬಿಟ್ಬಿಟ್ಟು ಇವಾಗ ಬೇರೆ ಹುಡುಗನ ಜೊತೆ ಇದ್ದಿದ್ರು. ಸಂದೀಪ್ ಜೊತೆ? ಹಾಂ ಸಂದೀಪ್ ಜೊತೆ. ಎಷ್ಟು ದಿನದಿಂದ ಇತ್ತು? ಗೊತ್ತಿಲ್ಲ ಸರ್, ಅದೆಲ್ಲ ನಮ್ಮ ಜೊತೆ ಬರ್ತಾ ಇರಲಿಲ್ಲ. ನಮ್ಮ ಮನೆಯಿಂದ ಹೋಗಿ ಎಷ್ಟು ದಿನ ಆಯಿತು? ಆ ಹುಡುಗನ ಬಿಟ್ಟು ಇಲ್ಲೇ ಇದ್ರು ಪೇಟೆಗೆ, ಆದರೆ ಈ ಹುಡುಗನ ಜೊತೆ ಎಷ್ಟು ದಿನದಿಂದ ಇದ್ರೋ ಗೊತ್ತಿಲ್ಲ. ಈ ಹುಡುಗನ ಬಿಟ್ಟು ಜಾಸ್ತಿ ದಿವಸನೇ ಆಗಿತ್ತು. ಅನುಮಾನ ಇದೆಯಾ ಸಾಯಿಸಾಕಿದ್ದಾರೆ? ಇನ್ನು ಅವನ ಜೊತೆಗಿದ್ರೆ ಅವನ ಮೇಲೆ ಅಲ್ಲ ಸರ್ ಅನುಮಾನ ಬರೋದು, ಮಕ್ಕಳು ಬೇರೆ ಚಿಕ್ಕ ಚಿಕ್ಕ ಇದೆ. ಹಾಂ. ಇನ್ನು ತೇಜಸ್ವಿನಿ ಸಾವಿನ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಆರೋಪಿ ಸಂದೀಪ್ ಹಾಗೂ ತೇಜಸ್ವಿನಿಗೆ ಆಶ್ರಯ ನೀಡಿದ್ದ ಅರುಣ ಎಂಬ ಮಹಿಳೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದು, ವಿಚಾರಣೆ ವೇಳೆ ಫೆಬ್ರವರಿ 25ರಂದು ತೇಜಸ್ವಿನಿ, ಸಂದೀಪ್, ಅರುಣ ಕಂಠಪೂರ್ತಿ ಎಣ್ಣೆ ಹೊಡೆದಿದ್ದರು. ಎಣ್ಣೆ ಖಾಲಿಯಾದಾಗ ತೇಜಸ್ವಿನಿ ಜೊತೆ ಮದ್ಯಕ್ಕಾಗಿ ಜಗಳ ಮಾಡಿಕೊಂಡ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಆರೋಪಿ ಸಂದೀಪ್ ಚಾಕುವಿನಲ್ಲಿ ಚುಚ್ಚಿರೋದು ಬೆಳಕಿಗೆ ಬಂದಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.